ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ರೋಚಕ ತಿರುವನ್ನ ತಗೋತಾ ಇದೆ ಸಂಚಿಕೆ. ಈಗ ಭೂಮಿ ಮನೆ ಬಿಟ್ಟೋಗೋ ಅಂತಿಮ ಹಂತವನ್ನು ತಲುಪಿದ್ದಾಳೆ. ಸೊ ಈಗ ಭೂಮಿ ಮತ್ತು ಅಜಿತ್ ಒಂದಾಗ್ತಾರ ನಿಜವಾಗ್ಲೂ ಕೊನೆಗೋ ಅಂತೇಳ್ಬಿಟ್ಟು ಈ ಒಂದು ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಸೊ ಭೂಮಿ ಹೋಗೋದಕ್ಕಿಂತ ಮುಂಚೆ ಅಜಿತ್ಗೆ ಏನೇನು ವ್ಯವಸ್ಥೆ ಬೇಕು, ರೂಮಲ್ಲಿ ಏನಿದ್ರೆ ಸರಿ, ಏನಿರಬಾರ್ದು, ಸೊ ಅದನ್ನೆಲ್ಲ ಸಹ ಭೂಮಿ ನೋಡ್ಕೊತಾ ಇರ್ತಾಳೆ. ಸಾಹೇಬ್ರಿಗೆ ಯಾವಾಗಲೂ ರೂಮ್ ಎಲ್ಲ ಪಿಂಕಾಗೇ ಇರಬೇಕು, ಅದನ್ನೆಲ್ಲ ನಾನು ಇವತ್ತೇ ವ್ಯವಸ್ಥೆ ಮಾಡಬೇಕು, ಆ ಥರ ಇದ್ದರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ಸಾಹೇಬ್ರಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ತಾ ಇರ್ತಾಳೆ. ಏನು ಮಾಡ್ತಾ ಇದೆಯಾ ಭೂಮಿ ಅಂದಾಗ, ಸಾಹೇಬ್ರೆ ಈ ರೀತಿ ನಿಮಗೆ ಕರ್ಟನ್ಸ್ ಎಲ್ಲ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಆಗ್ತಾ ಇದ್ದೀನಿ ಅಂದಾಗ, ಈಗೇನೋ ಹಾಕ್ಬಿಡ್ತೀವಿ, ಮುಂದೆ ಯಾರು ಆಗ್ತಾರೆ ಭೂಮಿ ಅಂತೇಳ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ಅಂದಾಗ, ನೀನು ನನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿಬಿಟ್ಟಿದ್ಯಾ ಅಲ್ವಾ ಭೂಮಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬಿಟ್ಟು ಹೋಗ್ಬೇಕಾ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ನಿನ್ನಿಷ್ಟ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮಾಡು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ನನ್ನ ಮನಸ್ಸಿನ ತುಂಬ ನೀವೇ ಇದ್ದೀರಾ ಸಾಹೇಬ್ರೆ, ಒಂದು ಮಾತು ಹೇಳಿ, ನಾನು ಇಲ್ಲೇ ಉಳ್ಕೊಬಿಡ್ತೀನಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಿರ್ತಾಳೆ. ನೀನು ಒಂದು ಮಾತು ಹೇಳು ಸಾಹೇಬ್ರೆ, ನಿಮ್ಮ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಂತೇಳಿ, ನಾನು ನಿನ್ನ ರಾಣಿ ಥರ ನೋಡ್ಕೊತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಆದರೆ ಇಬ್ಬರು ಮನಸ್ಸಲ್ಲಿರೋದನ್ನ ಆಚೆ ಹೇಳ್ಕೊಳ್ಳೋಕೆ ಒದ್ದಾಡ್ತಿರ್ತಾರೆ. ಸೊ ಅಜಿತ್ ಮತ್ತು ಭೂಮಿ ಪ್ರೀತಿ ಅಷ್ಟು ಚೆನ್ನಾಗಿರುತ್ತೆ. ಸರಿ ಆಯಿತು ಸಾಹೇಬ್ರೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾತಾಡೋಣ, ಅಲ್ಲಿ ನಮ್ಮದು ಕೊನೆ ವಿದಾಯ ಇರುತ್ತೆ, ಇವತ್ತು ರಾತ್ರಿ ನಂದು ಕೊನೆ ದಿನ ಈ ಮನೇಲಿ. ಸೊ ನೆಕ್ಸ್ಟು ಏನಾಗ್ತದೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಭೂಮಿ ತುಂಬಾ ಸಪ್ಕಿರ್ತಾಳೆ. ಯಾಕೆ ಭೂಮಿ ಸಪ್ಕಿದ್ದಿ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಇನ್ನು ಸಂಗೀತನ ಮಗ ನೋಡಿದಂಥ ಅಜಿತ್ಗೆ ಡೌಟ್ ಬರಬಾರ್ದು ಅಂತೇಳ್ಬಿಟ್ಟು ಮಲ್ಗೆ ಹೂದವ್ರನ್ನ ನಿಸ್ಬಿಟ್ಟು ಬನ್ನಿ ಇಲ್ಲಿ ಅಂತೇಳ್ಬಿಟ್ಟು ಕರೀತಾರೆ. ಯಾರಿಗೋ ಮಲ್ಗೆ ಹೂವು ಅಂದಾಗ, ಅಮ್ಮ ನಿನಗೆ ಕಣಮ್ಮ ಅಂತೇಳ್ಬಿಟ್ಟು ಹೇಳ್ತಾರೆ. ಕಳ್ಳ, ಎಷ್ಟು ಕಳ್ಳ ಮಾತು ಹೆಂಗೆ ಆಡ್ತಾ ನೋಡು, ತನ್ನ ಹೆಂಡ್ತಿಗೆ ಮಲ್ಗೆ ಹೂವು ಕೊಡಿಸ್ಬೇಕು ಅಂತ ಪ್ಲ್ಯಾನು, ಅದಕ್ಕೆ ನನಗೆ ಕೊಡಿಸ್ಬೇಕು ಅಂತ ನಾಟಕ ಬೇರೆ ಆಡ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಬೆಳಗ್ಗೆನೇ ಎದ್ದು ನನ್ನ ಸೊಸೆಗೆ ಚೆನ್ನಾಗಿ ವ್ಯಾಯಾಮ ಮಾಡಿಸ್ತಾನೆ, ವ್ಯಾಯಾಮ ಮಾಡಿಸಿ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲ ಅವಳು ಖುಷಿಯಾಗಿರೋದು ಬೇಡವಾ, ನಾಳೆಯಿಂದ ಅಲ್ಲಿ ಏನು ತಿಂತಾಳೋ, ಏನು ಊಟ ಮಾಡ್ತಾಳೋ, ಅಲ್ಲಿ ಹೆಂಗಿರ್ತಾಳೋ ಅಂತ ನನ್ನ ಆತಂಕ. ಈಗ ಮಲ್ಗೆ ಹೂವು ಕೊಡಿಸ್ತೀನಿ ಅಂತೇಳ್ಬಿಟ್ಟು ನಾಟಕ ನಿನ್ನ ಹೆಂಡ್ತಿನ ಕರೆದ್ಬಿಟ್ಟು ಮುಡ್ಸೋಕ್ಕಾಗಲ್ವೇನೋ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಅಯ್ಯೋ ಇಲ್ಲಮ್ಮ ನಿನಗೆ ಹೇಳಿದ್ದು ಅಂದಾಗ, ಯಾಕೋ ನಾನು ಮುಟ್ಟಿರೋಕ್ಕೆ ಕಾಣಿಸ್ತಾ ಇಲ್ವಾ ನಿಂಗೆ ತಲೆಗೆ ಹೂವನ, ಭೂಮಿ ಕೊಡಿಸು, ಬಾರಮ್ಮ ಇಲ್ಲಿ ಭೂಮಿ ಬಾ, ಮೊದಲು ಪಕ್ಕದಲ್ಲಿ ನಿಂತ್ಕೋ ಬಾ ಅಂತೇಳ್ಬಿಟ್ಟು ಸಂಗೀತ ಕರೀತಾರೆ. ಏನಮ್ಮ ಇದೆಲ್ಲ ದೇವಸ್ಥಾನದಲ್ಲಿ ಅಂದಾಗ, ಸುಮ್ಮನೆ ಇರೋ, ಏನೂ ಆಗಲ್ಲ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಈ ಕಡೆ ಆ ಹೂವು ಮಾರೋರ ಹತ್ರ ಹೂವನ ತಗೊಳ್ಳೋ ನಿನ್ನ ಹೆಂಡ್ತಿಗೆ ಮುಡಿಸು ಅಂದಾಗ, ಇನ್ನು ಭೂಮಿ ಇದ್ದೋಳು ನಾನು ಹೂವು ಮುಟ್ಕೊಳಲ್ಲ ಅತ್ತೆ ಅಂದಾಗ, ಯಾಕೆ ಹೂವು ಮುಟ್ಕೊಳ್ಳಲ್ಲ ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಇನ್ನು ನಾನು ಒಬ್ಬಳೇ ಇಲ್ಲಿ ಮುತ್ತೈದೆ ಅಂತ ಇರೋದು, ಶಾರದಮ್ಮ ಇಲ್ವಾ, ಅಂಜು ಇಲ್ವಾ ಹೊಸ್ದಾಗಿ ಮದುವೆ ಆಗಿರೋರು, ನೀವೆಲ್ಲರೂ ಸಹ ಮುತ್ತೈದೇನೆ ತಾನೇ, ಎಲ್ಲರೂ ಹೂವು ಮುಟ್ಕೋಬೇಕು. ಇವಾಗ ಶ್ರವಣ್ ದೊಡ್ಡ ಸಾಹೇಬ್ರು ಶಾರದಮ್ಮ ಅವ್ರಿಗೆ ಹೂವು ಮುಡಿಸ್ಲಿ, ಅಂಜುಗೆ ನೆಚ್ಚಿ ಮುಡಿಸ್ಲಿ, ನಾನು ನಮಗೆ ಸಾಹೇಬ್ರು ನಂಗೆ ಮುಡಿಸ್ತಾರೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ವಾವ್, ಎಷ್ಟು ಚೆನ್ನಾಗಿದೆ ಐಡಿಯಾ ಭೂಮಿ, ನಿನ್ನ ಮನಸ್ಸು ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡಿ ನಾನು ಅಂತೇಳ್ಬಿಟ್ಟು ಸಂಗೀತ ಇದ್ದೋಳು ನನ್ನ ಸೊಸೆ ಅಪರಂಜಿ ಅಂತೇಳ್ಬಿಟ್ಟು ಇವಳು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಎಲ್ಲರೂ ಸಹ ಹೂವನ ಮುಡಿಸ್ರಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಸೊ ಎಲ್ಲರೂ ಹೂವು ಮುಡಿಸಾದ್ಮೇಲೆ ಅಜಿತ್ ಇದ್ದವನು ಈ ಭೂಮಿಗೆ ಹೂವನ ಮುಡ್ಸೋಕೆ ಹೋಗ್ತಾರೆ. ಇದು ಕೊನೆ ಬಾರಿ ನಿನ್ನ ತಲೆಗೆ ಹೂವು ಮುಡಿಸ್ತಾ ಇರೋದು ಭೂಮಿ, ಇನ್ನು ಯಾವಾಗ ಮುಡಿಸ್ತೀನೋ ನನಗೆ ಗೊತ್ತಿಲ್ಲ ಅಂದಾಗ, ಸಾಹೇಬ್ರೆ ಇದು ಕೊನೆ ಸತಿ ಅನಿಸುತ್ತೆ ನೀವು ನನಗೆ ಹೂವು ಮುಡಿಸ್ತಾ ಇರೋದು ಅಂದ್ಬಿಟ್ಟು ಭೂಮಿ ಕಣ್ಣು ತುಂಬ ನೀರು ತುಂಬ್ಕೊಂಡಿರ್ತವೆ. ಯಾಕೆಂದರೆ ಅಜಿತ್ ಮತ್ತು ಭೂಮಿ ದೂರ ಆಗ್ಬಿಡ್ತೀವಿ ಅಂತ ಅವ್ರ ಮನಸ್ಸಲ್ಲೇ ಆಲೋಚನೆ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಒಳಗಿರೋ ಪ್ರೀತಿನ ಹೇಳ್ಕೊಳ್ಳೋದು ಬಿಟ್ಟು ಇವರಿಬ್ಬರು ಸಹ ಒದ್ದಾಟನ ನಡೆಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ನಡುವೆ ಏನೇನು ನಡೆದ್ರೂ ಸಹ ಸಂಗೀತಂಗೆ ಡೌಟ್ ಹೊಡಿತಾನೆ ಇರುತ್ತೆ. ಅಲ್ಲ ಕಂಡ್ರೋ ಅಜಿತ, ಇಂಥ ಬಂಗಾರದಂಥ ಹೆಂಡ್ತಿಗೆ ಹೂವು ಮುಡಿಸ್ತೀನಿ ಅಂತ ಕೇಳಿದ್ರೆ ನಾನೇನಾದರೂ ಬೇಡ ಅಂತ ಅಂದ್ಬಿಡ್ತೀನ, ನನ್ನ ಮೇಲೆ ಕಾರಣ ಇಕ್ಕಿ ಹೂವು ಮುಡಿಸ್ರಿ ಅಂತ ಹೇಳ್ತೀಯಲ್ಲ, ಏನೋ ನಿನಗೆ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಅದು ಅಮ್ಮ, ಇನ್ನು ನಾಳೆಯಿಂದ ಭೂಮಿ ಬೇರೆ ಇರಲ್ವಲ್ಲ, ಸೊ ಭೂಮಿ ಇಲ್ಲ ಅಂದರೆ ಬೇಜಾರಾಗ್ಬೋದಲ್ಲ ಅಂದಾಗ, ಹೌದು ಅತ್ತೆ ನನಗೂ ಅಷ್ಟೇ, ನಿಮ್ಮನ್ನೆಲ್ಲ ನೋಡೋಕ್ಕೆ ನಾಳೆಯಿಂದ ಆಗಲ್ಲ, ಸಾಹೇಬ್ರನ್ನ ಭೇಟಿ ಮಾಡೋಕ್ಕೂ ಆಗುತ್ತೋ ಹೆಂಗೋ ಗೊತ್ತಿಲ್ಲ, ಅದಕ್ಕೆ ಇವತ್ತು ನನಗೆ ತುಂಬ ಬೇಜಾರಾಗ್ತಿದೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಸೊ ಅಷ್ಟೇನಾ, ಅದಕ್ಕೆ ಈ ಥರ ಎಲ್ಲ ಆಡ್ತಿದ್ಯಾ ಭೂಮಿ, ಏನು ಯೋಚನೆ ಮಾಡಬೇಡ, ಒಂದು ವಿಡಿಯೋ ಕಾಲ್ ಮಾಡಿಬಿಡು, ಇಲ್ಲ ಬನ್ನಿ ಅಂತ ಹೇಳ್ಬಿಡು, ಎಲ್ಲ ಬಂದ್ಬಿಡ್ತೀವಿ, ಏನೋ ಶ್ರವಣ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿರ್ತಾರೆ. ಹೌದಕ್ಕ, ನೀನು ಹೇಳೋದ್ಮೇಲಂತೂ ನಿಜ ಅಂತೇಳ್ಬಿಟ್ಟು ಶ್ರವಣ್ ಸಹ ಹೇಳ್ತಾ ಇರ್ತಾರೆ. ಇವರಿಬ್ಬರು ಮನಸ್ಸಲ್ಲಿರೋ ಭಾರನ ಹೊರಗೆ ಹಾಕೋಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಇನ್ನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಯವರೆಲ್ಲ ನಾಳೆ ಭೂಮಿ ಹೋಗ್ತಾಳಲ್ಲ, ಸೊ ಅದಕ್ಕೆ ಇದನ್ನು ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇರ್ತಾರೆ. ಭೂಮಿ ಮತ್ತು ಅಜಿತ್ ಇಬ್ಬರೂ ಸಹ ಇದು ಕೊನೆ ದಿನನ ಭೂಮಿ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರೋದು ಅಂತೇಳ್ಬಿಟ್ಟು ಕಣ್ಣಲ್ಲೇ ಮಾತಾಡ್ತಿರ್ತಾರೆ. ಸಾಹೇಬ್ರೆ ಏನಾದರೂ ಇದ್ದರೆ ಇವಾಗಲೇ ಹೇಳ್ಬಿಡಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನಿನ್ನ ಮನಸ್ಸಲ್ಲೂ ಅಷ್ಟೇ ಭೂಮಿ, ಏನಾದರೂ ಇದ್ದರೆ ಈಗಲೇ ಹೇಳ್ಕೊಬಿಡು ಅಂತ ಅಜಿತ್ ಹೇಳ್ತಿರ್ತಾರೆ. ನನ್ನ ಮನಸ್ಸಲ್ಲಿ ಏನಿದೆ ಸಾಹೇಬ್ರೆ, 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಮುಗೀತು, ಇನ್ನೂ ನಾನು ಈ ಮನೇಲಿದ್ದರೆ ನನ್ನ ಬೇರೆ ರೀತಿಯೇ ಆಗೋಗ್ಬಿಡುತ್ತೆ, ನೀವೇನು ಹೇಳ್ತೀರೋ ಅದನ್ನು ಕೇಳೋದಷ್ಟೇ ನನ್ನ ಕೆಲಸ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಜಿತ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಭೂಮಿಗೆ ಹೂವು ಮುಡಿಸಿ ಕುಂಕುಮ ಹಚ್ಚಿ ಹಣೆಗೆ, ಸೊ ಅವಳನ್ನ ಮುತ್ತೈದೆ ಥರನೇ ಇರಲಿ ಅನ್ನೋದು ಅಜಿತ್ಗೆ ಒಂದು ಆಸೆ ಇರುತ್ತೆ. ಇನ್ನು ಭೂಮಿನೂ ಅಷ್ಟೇ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ. ಆದರೆ ಲಕ್ಷ್ಮಕ್ಕನೇ ಟ್ವಿಸ್ಟ್ ಕೊಡ್ತಾರೆ. ಲಕ್ಷ್ಮಕ್ಕ ಭೂಮಿ ಬಾಯಿಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಕರೀತಾರೆ. ಏನು ಲಕ್ಷ್ಮಕ್ಕ, ಮನೆಯವರೆಲ್ಲ ಅಲ್ಲಿದ್ದಾರೆ ಅಂದಾಗ, ಅಲ್ಲ ನೀನು ಏನು ಮಾಡ್ತಿದ್ಯಾ ಅಂತ ಗೊತ್ತಾ, ಈ ಮನೆ ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಎಲ್ಲಿರ್ತೀಯ ನೀನು ಅಂತೇಳ್ಬಿಟ್ಟು ಕೇಳ್ತಾರೆ. ಎಲ್ಲಿರೋದಕ್ಕ, ಎಲ್ಲೋ ಒಂದು ಗೂಡು ಅಂತ ನೋಡ್ಕೊಂಡಿರೋದು ಅಂದಾಗ, ಹೌದಾ, ಇಲ್ಲಿಂದ ವಾಪಸ್ ಬರಬೇಕಾದ್ರೆ ನೀನು ಬರೀ ಭೂಮಿಯಾಗಿ ಬತ್ತೀಯಾ ಇಲ್ಲ ಅಜಿತ್ ಭೂಮಿ ರಾಮನಾರಾಯಣ ಆಗಿ ಬತ್ತೀಯಾ ಅಂದಾಗ, ಏನು ಪ್ರಶ್ನೆ ಕೇಳ್ತೀಯ
ಹೇಳ್ತಿದ್ಯಾಕ? ಹೌದು, ಎಲ್ಲನೂ ಬಿಟ್ಟು ಬಂದ್ಬಿಡೋಕ್ಕೆ, ಸಂಬಂಧ ಎಲ್ಲ ಕಡ್ಕೊಂಬಂದ್ಬಿಡೋಕ್ಕೆ ನಿನ್ನ ಕೊರಳಲ್ಲಿದ್ದೆಲ್ಲ ತಾಲಿ ಅದನ್ನೇನು ಮಾಡ್ತೀಯ ನೀನು ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಲಕ್ಷ್ಮಕ್ಕ ಈ ತಾಳಿ ಏನು ಮಾಡುತ್ತೆ, ಅದ್ರ ಪಾಡ್ಗೆ ಅದಿರುತ್ತೆ ಅಂದಾಗ, ಹಂಗಾಗಲ್ಲ ಭೂಮಿ, ನಿನ್ನ ಮನಸ್ಸಲ್ಲಿ ಸಾಹೇಬ್ರ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ವಾ ನಿನಗೆ ಅಂದಾಗ, ಪ್ರೀತಿ ಇತ್ತು ಲಕ್ಷ್ಮಕ್ಕ, ತುಂಬ ಪ್ರೀತಿ ಇತ್ತು. ಆದರೆ ಈಗಿಲ್ಲ. ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಬಂದರೆ ಮಾತ್ರ ಈ ಒಂದು ಅಗ್ರಿಮೆಂಟಲ್ಲಿ ಇದ್ದಿದ್ದ ಥರ ನಾವಿಬ್ಬರು ಒಂದಾಗ್ಬೋದಿತ್ತು. ಒಬ್ಬರು ಪ್ರೀತಿ ಮಾಡಿದ್ರೆ ಒಂದಾಗಕ್ಕಾಗಲ್ಲ ಅಲ್ವಾ ಲಕ್ಷ್ಮಕ್ಕ ಅಂದಾಗ, ಯಾಕೆ ಭೂಮಿ ಹಿಂಗೆ ಹೇಳ್ತೀಯಾ, ಸಾಹೇಬರು ನಿನ್ನನ್ನು ಇಷ್ಟಪಡ್ತಿರ್ಬೋದಲ್ವ ಅಂದಾಗ, ಇಲ್ಲ ಲಕ್ಷ್ಮಕ್ಕ, ಆ ಒಂದು ಆಲೋಚನೆಯಲ್ಲಿ ನಾನಿಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಸರಿ ಆಯಿತು, ನೀನು ಆ ಮನೆನೇ ಬಿಟ್ಟು ಬರೋದೇ ಆದರೆ ಈ ತಾಳಿನೂ ಅಲ್ಲೇ ಬಿಚ್ಚಿಗೆ ಬಂದ್ಬಿಡು ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ತಾಳಿ ಬಿಚ್ಚಿಗೆ ಬರಬೇಕಾ ನಾನು ಅಂತೇಳ್ಬಿಟ್ಟು ಭೂಮಿ ಕೇಳಿದಾಗ, ಹೌದು ಮತ್ತೆ ಆ ಸಂಬಂಧ ಎಲ್ಲ ಕಡ್ಕೊಂಬತ್ತಾ ಇದೆಯಲ್ಲ, ಈಗ ಈ ತಾಳಿ ಅವಶ್ಯಕತೆ ಏನಿದೆ, ಬರೀ ಭೂಮಿ ಅಲ್ವಾ ನೀನು, ವೀರಣ್ಣನ ಮಗಳು ಭೂಮಿ ಅಂತ ಎಲ್ಲರೂ ಕರೀತಾರೆ, ಇಷ್ಟು ದಿನ ಅಜಿತ್ರವರ ಹೆಂಡತಿ ಅಂತ ಕರೀತಿದ್ರು ಅಂದಾಗ, ಲಕ್ಷ್ಮಕ್ಕ ನೀವೇನಾದರೂ ಹೇಳಿದ್ರಿ ನಾನು ಒಪ್ಕೋತೀನಿ, ಆದರೆ ತಾಳಿ ತೆಗಿಯೋ ವಿಚಾರ ಮಾತ್ರ ಹೇಳಬೇಡಿ ಅಂದಾಗ, ಅದ್ಯಾಕೆ ಭೂಮಿ, ಅದ್ಯಾಕಾಗಲ್ಲ, ಅಜಿತ್ ಸಾಹೇಬ್ರನ್ನ ಬೇಡ ಅಂತ ಬರ್ತಾ ಇದೆಯಾ, ಈಗ ತಾಳಿ ಯಾಕೆ ತೆಗಿಯಲ್ಲ ನೀನು ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಕೇಳ್ತಾರೆ. ಲಕ್ಷ್ಮಕ್ಕ, ನನ್ನ ಜೀವನ ಅಲ್ಲ, ನನ್ನ ಕೊನೆ ಉಸಿರು ಇರೋವರೆಗೂ ಸಾಹೇಬ್ರೇ ನನ್ನ ಗಂಡ, ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಗಂಡನ ಸ್ಥಾನಕ್ಕೆ ತರಲ್ಲ. ನನ್ನ ಜೀವನದಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ಇದೇ ನನ್ನ ಕೊರಳಲ್ಲಿ ಇದೇ ತಾಳಿ ಇರಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಪ್ರತಿಯೊಂದು ಮುತ್ತೈದೆಗೆ ಇದೇ ಅಲ್ವೇನಕ್ಕ, ಅರ್ಶಿನ ಕುಂಕುಮ ಮಲ್ಲಿಗೆ ಹೂವು ಬಳೆ ಕಾಲುಂಗ್ರ ಇವೆಲ್ಲ ಒಂದು ಸತಿ ಹೆಣ್ಣಿಗೆ ಬರೋದು, ಆ ಅವಕಾಶನ ಸಾಹೇಬ್ರು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಇದನ್ನು ಈಗ ವಾಪಸ್ ತೆಗೆದು ಖಂಡಿತ ಸಾಧ್ಯ ಇಲ್ಲ ಲಕ್ಷ್ಮಕ್ಕ ಅಂದಾಗ, ಮತ್ತೆ ಹೆಂಗೆ ಭೂಮಿ, ಹೆಂಗೆ ಬದುಕ್ತೆ ಪ್ರಪಂಚದಲ್ಲಿ, ಗಂಡ ಇಲ್ಲದ ಹೆಣ್ಮಕ್ಳನ್ನ ನೋಡೋ ರೀತಿನೇ ಬೇರೆ ಥರ ಅಂದಾಗ, ಗೊತ್ತಿಲ್ಲ ಲಕ್ಷ್ಮಕ್ಕ, ಆದರೆ ಈ ತಾಳಿನ ತೆಗಿಯೋಕ್ಕೆ ನನಗೆ ಮನಸ್ಸಿಲ್ಲ, ನಾನು ತೆಗಿಯೋದು ಇಲ್ಲ. ಸಾಹೇಬ್ರು ಅಂದ್ಕೊಂಡಿದ್ದಾರೆ ನಾನು ಇಲ್ಲಿಂದ ಹೋದ್ಮೇಲೆ ಭೂಮಿಯಾಗಿ ಬದಲಾಗ್ಬಿಡ್ತೀನಿ ಅಂತ. ನನ್ನ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೋ ಅಜಿತ್ ಸಾಹೇಬ್ರನ್ನ ಗಂಡ ಅಂತ ನಾನು ಅಂದ್ಕೊಬಿಟ್ಟಿದ್ದೀನಿ. ನನ್ನ ಕೊರಳಿಗೆ ತಾಳಿ ಬಿದ್ದಾಗ ಅಂದ್ಕೊಂಡಿರಲಿಲ್ಲ ಅಂದ್ರೂ ಕ್ರಮೇಣ ಅವರಲ್ಲಿ ನಾನು ಒಬ್ಳಾಗೇ ಬಿಟ್ಟೆ, ಆ ಕುಟುಂಬದಲ್ಲಿ ಒಬ್ಬಳು ಸದಸ್ಯ ಆಗಿಬಿಟ್ಟೆ. ಇವತ್ತು ಅಜಿತ್ ರಾಮನಾರಾಯಣ್ ಹೆಂಡ್ತಿಯಾಗಿ ನಾನು ಈ ಮನೆಯಿಂದ ಆಚೆ ಬರ್ತಿದ್ದೀನಿ, ಆದರೆ ಭೂಮಿಯಾಗಿ ಬದುಕಲಾರೆ, ನಾನು ಅಜಿತ್ ಸಾಹೇಬ್ರು ಹೆಂಡ್ತಿಯಾಗೇ ಇರ್ತೀನಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರೋದನ್ನ ಅಜಿತ್ ಅವರು ಕೇಳಿಸ್ಕೊಂಬಿಡ್ತಾರೆ. ಇವಳು ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇದ್ರು ಯಾಕೆ ನನ್ನ ಹತ್ರ ಹೇಳ್ಕೊಂಡಿಲ್ಲ ಅಂತೇಳ್ಬಿಟ್ಟು, ತಾಳಿಗೆ ಇಷ್ಟೊಂದು ಮಹತ್ವ ಕೊಡೋ ಈ ಭೂಮಿನ ನಾನು ಮಿಸ್ ಮಾಡ್ಕೊಳ್ಲೇಬಾರ್ದು. ಭೂಮಿ ನನ್ನ ತುಂಬ ಪ್ರೀತಿ ಮಾಡ್ತಾಳೆ, ಆದರೆ ನಾನು ಪ್ರೀತಿ ಮಾಡ್ತೀನಿ, ಒಬ್ರಿಗೊಬ್ರು ಹೇಳ್ಕೊಳಕ್ಕೆ ಅಂಜಿಕೆ ಪಡ್ತಾ ಇದ್ದೀವಿ. ಸತ್ಯನ ಬೇಜಾರು ಮಾಡ್ಕೊಂಡು ಬಂದಿರಲ್ಲ, ಇನ್ನು ಇದೆಲ್ಲ ಆದಮೇಲೆ ಸರಿ ಲಕ್ಷ್ಮಕ್ಕ, ನಾನು ಮನೆಗೆ ಹೊಡ್ತೀನಿ, ನಾಳೆ ಹೊರಡಬೇಕು ಅಂದಾಗ, ಭೂಮಿ ನಾನು ಹೇಳಿರೋ ನಿರ್ಧಾರ ನೋಡು, ತಾಳಿನ ತೆಗಿತ್ಯಾ ಇಲ್ಲ ಹಂಗೆ ಹಾಕ್ಕೊಂತ್ಯಾ, ನಿನಗೆ ಬಿಟ್ಟಿರೋದು, ಸಾಹೇಬ್ರು ಬೇಕು ಅಂದರೆ ಆ ತಾಳಿ ಹಂಗೆ ಇರುತ್ತೆ, ಇಲ್ಲ ಅಂದರೆ ತೆಗ್ದಿಕ್ಬಿಡು ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಇನ್ನು ಯೋಚನೆ ಮಾಡ್ತೀನಿ ಅಂತ ಭೂಮಿ ಮನೆಗೆ ಬರ್ತಾಳೆ. ಇನ್ನು ಸತ್ಯಣ್ಣನ ಭೇಟಿಯಾಗೋಕ್ಕೆ ಫೋನ್ ಮಾಡ್ತಾರೆ ಅಜಿತ್ ಅವರು. ಸತ್ಯಣ್ಣ, ನಾನು ಕೇಳಿದ ನಿಜಾನ ಸುಳ್ಳೋ ನನಗೆ ಗೊತ್ತಾಗ್ತಿಲ್ಲ, ಭೂಮಿ ಲಕ್ಷ್ಮಕ್ಕನ ಹತ್ರ ಈ ರೀತಿ ಹೇಳ್ತಿದ್ಲು, ತಾಳಿನ ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ, ಹಂಗಿದ್ರೆ ಅವಳು ನನ್ನ ಪ್ರೀತಿ ಮಾಡ್ತಾ ಇದ್ದಾಳಲ್ವ ಅಂದಾಗ, ಅಯ್ಯೋ ದಡ್ಡ, ಇಷ್ಟು ದಿನ ಅದನ್ನೇ ಅಲ್ವೇನೋ ಹೇಳ್ತಾ ಇದ್ದಿದ್ದು, ನೀನೇ ನಂಬ್ತಾ ಇರಲಿಲ್ಲ, ಈಗಾದರೂ ಗೊತ್ತಾಯ್ತಾ, ಭೂಮಿ ಮನಸ್ಸಲ್ಲಿ ಗಂಡನ ಸ್ಥಾನ ನಿನಗೆ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಈಗ ಅಜಿತ್ಗೆ ತುಂಬಾ ಖುಷಿ ಆಗ್ತಿದೆ. ಭೂಮಿ ಎಲ್ಲೇ ಇದ್ದರೂ ನನ್ನ ಹೆಂಡ್ತಿ ಅನ್ನೋ ಒಂದು ಭರವಸೆ ಬರ್ತಾ ಇದೆ. ಸೊ ಭೂಮಿನ ಈಗ ಅಜಿತ್ ಅವರು ಖುಷಿಯಿಂದ ಕಳಿಸ್ತಾರಾ, ಇಲ್ಲ ಅಜಿತ್ ಜೊತೆ ಭೂಮಿನೂ ಹೋಗ್ತಾರಾ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಭೂಮಿ ಮನಸ್ಸಲ್ಲಿ ಅಜಿತ್ ಮೇಲೆ ಪ್ರೀತಿ ಇರೋದಂತೂ ಗೊತ್ತಾಗಿದೆ. ಭೂಮಿ ಯಾವುದೇ ಕಾರಣಕ್ಕೂ ನನ್ನ ತಾಳಿ ತೆಗಿಯಲ್ಲ ಅಂತೇಳ್ಬಿಟ್ಟು ಲಕ್ಷ್ಮಕ್ಕಂಗೆ ಹೇಳಿದ್ದಾಳೆ. ನೋಡೋಣ ಇದು ಹೋಗಿ ಎಲ್ಲಿ ಮುಟ್ಟುತ್ತೆ ಅಂತ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಈ ಜೋಡಿ ಯಾವಾಗಲೂ ಒಂದೇ ಇರಲಿ ಅಂತೇಳ್ಬಿಟ್ಟು ಒಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.